ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ನಾಜ್ರೇಸ್ ಕಿಚನ್. ನಾನಿವತ್ತು ಅಫ್ಘಾನಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 6-7 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಚಾಟ್ ಮಸಾಲ, ಫ್ರೆಶ್ ಕ್ರೀಮ್, ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ಮ್ಯಾರಿನೇಷನಿಗೆ ಇಟ್ಟಿದ್ದೀನಿ. ಈಗ ಒಂದು ಪ್ಯಾನ್ ತಗೊಳ್ಳೋಣ. ಒಂದು ಸಣ್ಣದ 3 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಅನಾನಸ್ ಹೂವು, ಏಲಕ್ಕಿ ಇದಿಷ್ಟನ್ನು ಹಾಕಿದ್ದೀನಿ. ಎಲ್ಲ ಒಂದೊಂದು 2 ಅಷ್ಟೇ. ಸ್ವಲ್ಪ ಎಣ್ಣೆ, ಈ ರೀತಿ ಬ್ರೌನ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ, ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಇದು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಈಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಡೋದು. ಅದು ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು 2-2.5 ಅವರ್ಸ್, ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಟ್ಲೀಸ್ಟ್ ಒಂದು ½ an hour ಆದ್ರೂ ಮ್ಯಾರಿನೇಷನಲ್ಲಿ ಇಟ್ಟಿರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಎಷ್ಟು ಟೈಮ್ ಇರುತ್ತೆ ಅಷ್ಟು ಒಂದು ½ an hour ಆದ್ರೂ ಇಡಿ. ಈಗ ಇನ್ನೊಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. 6-7 ಸ್ಪೂನಷ್ಟು. ಅದಕ್ಕೆ ಈಗ ಒಂದೊಂದೇ ಚಿಕನ್ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬರೀ ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಅದು ಗ್ರೇವಿ ಥರ ಇರ್ತಲ್ಲ ಅದನ್ನು ಹಂಗೆ ಇಟ್ಕೊಂಡಿದ್ದು. ಆಮೇಲೆ ಇದೊಂದು ಸ್ವಲ್ಪ ಚಿಕನ್ ಫ್ರೈ ಆಗಿದೆ ಅನ್ಬೇಕಾದ್ರೆ ಅದನ್ನು ಹಾಕ್ಕೊಳ್ಳೋಣ. ಗ್ರೇವಿ ಇತ್ತಲ್ಲ ಅದು ನೋಡಿ, ಒಂದು ಸ್ವಲ್ಪ ಫ್ರೈ ಆದಂಗೆ ಆಗಿದೆ. ಇಲ್ಲ ನಾನು ಗ್ರೇವಿ ಹಂಗೆ ಇಟ್ಕೊಂಡಿದ್ದೆ, ಅದನ್ನು ಈಗ ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಸಿಮ್ಮಲ್ಲೇ ಮಾಡಬೇಕಾಯ್ತಾ, ಯಾಕಂದರೆ ಈರುಳ್ಳಿ ಆಮೇಲೆ ಕಾಜು ಇರೋದ್ರಿಂದ ಬೇಗ ಇದಾಗ್ಬಿಡುತ್ತೆ, ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವಾಗವಾಗ ಈ ಥರ ಇದು ಮಾಡ್ತಾಯಿರಿ, ಮಿಕ್ಸ್ ಮಾಡ್ಕೊಳ್ತಾ ಇರಿ. ಒಂದು ಸ್ವಲ್ಪ ನೀರು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಡಬೇಕು. ಚಿಕನ್ ಫ್ರೈ ಆದಮೇಲೆ, ಚಿಕನ್ ಬೆಂದಾಗಿದೆ ಅಂದಮೇಲೆ ಕ್ಲೋಸ್ ಮಾಡೋಣ. ಮತ್ತು ಇನ್ನೊಂದು ಸತಿ ನೋಡಿ ಆಡಿಸ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯೆ ಮಧ್ಯೆ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಸೀದೋದಂಗೆ ಆಗೋಗ್ಬಿಡುತ್ತೆ.
ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿ. ರೆಡಿಯಾಗಿದೆ ಈಗ ನನ್ನ ಗ್ರೇವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.